ಒಂದ್ ಕಡೆ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಗ್ರಿಲ್ ಮಾಡ್ತಿದೆ, ಮತ್ತೊಂದ್ ಕಡೆ ಅನನ್ಯ ಎಂಬ ಕತೆ ಕಟ್ಟಿದ್ದ ಸುಜಾತ ಭಟ್ ಸತ್ಯವನ್ನೆಲ್ಲ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಟಿವಿ9 ಜೊತೆ ಸುಜಾತ ಹೇಳಿದ್ದೇನು, ಅವ್ರು ಹೇಳಿದ ಕತೆಗಳಿಗೆಲ್ಲ ಕಾರಣ ಏನು ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಕಣ್ಮರೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದರೂ ನನಗೆ ಕೊಡಿಸಿ ಅಂತ ಕಣ್ಣೀರಿಟ್ಟು ಕೋಲಾಹಲಕ್ಕೆ ಕಾರಣವಾಗಿದ್ದು ಇದೇ ಸುಜಾತ ಭಟ್. ಆದ್ರೆ ಎಸ್ಐಟಿ ತನಿಖೆ ಆರಂಭವಾಗಿದ್ದೇ ಆಗಿದ್ದು ಸುಜಾತಾರ ನಾಟಕ ಬಟಾಬಯಲಾಗಿದೆ. ಸುಜಾತ ಭಟ್ ಇದೀಗ ತಪ್ಪೊಪ್ಪಿಕೊಂಡಿದ್ದಾರೆ. ಮಗಳು ಅನನ್ಯ ಕೇವಲ ಸೃಷ್ಟಿ, ಫೋಟೋ ವಾಸಂತಿಯದ್ದು ಅಂತ ಟಿವಿ9ಗೆ ಸುಜಾತ ಭಟ್ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ವಾಸಂತಿ ಸತ್ತಿಲ್ಲ, ಬದುಕಿದ್ದಾಳೆ. ಬೇಕಂತಲೇ ವಾಸಂತಿ ಫೋಟೋ ಅನನ್ಯ ಎಂದು ತೋರಿಸಿದೆ ಎಂದಿದ್ದಾರೆ. ಸತ್ಯಾಸತ್ಯತೆ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ. ಇವತ್ತಲ್ಲ ನಾಳೆ, ಯಾವತ್ತಾದರೂ ಒಂದು ದಿನ ಬಂದೇ ಬರ್ತದೆ. ಸತ್ಯ ಇದ್ರೂ ಅದನ್ನು ನನಗೆ ಇದು ಮಾಡುವಂಥ ಶಕ್ತಿ ಇಲ್ಲ ಅಲ್ಲಿ. ಹಾಗಾಗಿ ನಾನು ಅದನ್ನು ವಿತ್ಡ್ರಾ ಮಾಡಿಕೊಂಡು ಆ ಫೋಟೋವನ್ನು ನಾನು ಬೇಕಂತಲೇ ಇದರಲ್ಲಿ ಮೀಡಿಯಾದ ಮುಂದೆ ನಾನು ತೋರಿಸಿರುವಂಥದ್ದು, ಬೇಕಂತಲೇ ನಾನು ತೋರಿಸಿರುವಂಥದ್ದು. ಇಷ್ಟೇ ಅಲ್ಲ, ತಾತನ ಕಾಲದ ಜಾಗ ಧರ್ಮಸ್ಥಳಕ್ಕೆ ದಾನ ಮಾಡಿದ್ದಾರೆ. ನಾನು ಜೀವಂತವಾಗಿದ್ದು ಸತ್ತಿದ್ದೇನೆಂದು ಹೇಳಿದ್ದಾರೆ. ಇದು ನನಗೆ ತುಂಬಾ ನೋವು ತಂದಿದೆ ಅಂತಲೂ ಸುಜಾತ ಹೇಳಿದ್ದಾರೆ. ನಮ್ಮ ತಂದೆದು ಜಾಗ ಅದು ಶ್ರೀನಿವಾಸ, ಪ್ರಸನ್ನ, ಸೋಮೇಶ್ವರ ಮತ್ತು ಸ್ವಲ್ಪ ಅಡಿಕೆ ತೋಟ ಎಲ್ಲ ಇದ್ವು. ಇನ್ನೂ ಒಂದು ನಾನು ಹೇಳ್ತಾ ಇದ್ದೀನಿ, ನಾನು ಜೀವಂತವಾಗಿದ್ದು ನನ್ನನ್ನು ಸತ್ತು ಹೋಗಿದ್ದಾಳೆ ಅನ್ನುವಂತಹ ವಾರ್ತೆ ಕೇಳಿ ನಾನು ತುಂಬ ಸೊರಗಿ ಹೋಗಿದ್ದೀನಿ. ತುಂಬ ನೋವಾಗಿದೆ ನನಗೆ. ಜೀವಂತವಾಗಿದ್ದು ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥ ವಿಚಾರ ತುಂಬ ನೋವಾಗಿದೆ. ಇಷ್ಟು ಮಾತ್ರವಲ್ಲ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸುಜಾತ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಅಂದ್ರು. ಸುಮ್ಮನೆ ಯಾರೋ ಒಂದು ಇದು ಹೇಳ್ತಾರೆ, ಒಂದು ಇದು ಮಾಡ್ತಾರೆ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಅಷ್ಟೇ ನನ್ನದು ಇದು. ಏನೊಂದು ವಿಚಾರ ಅದರಲ್ಲಿ ಇದೆ, ಹೊರಗಡೆ ಬರುತ್ತೆ ಅನ್ನೋಂಥದ್ದು ನಿಮ್ಮ ಭಾವನೆ? ಬರುತ್ತೆ, ಇವತ್ತೆಲ್ಲ ನಾಳೆ ಬಂದೇ ಬರಬೇಕು, ಬರುತ್ತೆ. ಜಯಂತ್ ಮಟ್ಟಣ್ಣನವರ ಜೊತೆ ದೆಹಲಿಗೆ ಹೋಗಿದ್ದೆ ಅಂತಲೂ ಸುಜಾತ ಭಟ್ ಒಪ್ಪಿಕೊಂಡಿದ್ದಾರೆ. ನನಗೆ ಯಾಕೋ ಅವರು ಕರ್ಕೊಂಡು ಹೋದರು, ಹೀಗೆ ಬರಬೇಕು ಅಂತ ಹೇಳಿ. ಅವನು ಬುರುಡೆ ವ್ಯಕ್ತಿ ಅಂತ ನನಗೂ ಗೊತ್ತಿಲ್ಲ. ಮತ್ತು ಅವರದ್ದೆಲ್ಲ ಗಿರೀಶ್ ಮಟ್ಟಣ್ಣ ಆಗಿರಲಿ, ಅವರೆಲ್ಲ ಯಾರು ಏನು ಅವರು ಗೊತ್ತು ನನಗೆ. ಅವರು ನಾನು ಮಟ್ಟಣ್ಣ ಆಗಿರಲಿ, ಜಯಂತ್ ಟಿ ಎಲ್ಲ ನಾನು ಯಾರನ್ನೂ ಸಂಪರ್ಕಿಸಲಿಲ್ಲ. ಇನ್ನು ಸುಜಾತ ಭಟ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಜಯಂತ್, ಅವರನ್ನ ನಂಬಿ ನಾವು ಮೋಸ ಹೋದ್ವಿ, ನಾವು ಮಾಡಿದ ದೊಡ್ಡ ತಪ್ಪು ಅಂತ ಬೇಸರ ಹೊರಹಾಕಿದ್ರು. ಸುಜಾತ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು, ಅದು ದೊಡ್ಡ ತಪ್ಪು ಮಾಡಿದೆ. ಆದರೆ ಸುಜಾತ ಭಟ್ ಅವರು ಉಲ್ಟಾ ಹೇಳಿಕೆ ಕೊಟ್ಟಿದ್ದಾರಲ್ಲ, ನನ್ನನ್ನು ಒತ್ತಾಯಪೂರ್ವಕವಾಗಿ ಹೇಳಿಸಿದ್ರು, ಅವರವರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸ್ತಾರೆ ಅಂತ ತಮ್ಮ ಹೆಸರನ್ನು ಮತ್ತು ಗಿರೀಶ್ ಮಟ್ಟನ್ ಅವರ ಹೆಸರನ್ನು ಹೇಳಿ 100% ನೋಡಿ, ಪ್ರಕೃತಿಯಲ್ಲಿ ನಿಂತಿದೆ, ಮರ ಬಿದ್ದು ಸಾಯಿಲಿ, ನಾನು ಹಾವು ಕಚ್ಚಿ ಸಾಯಿಲಿ ಅಂತ ಕೆಲಸ ಹಿಂದೆ ಮಾಡಿಲ್ಲ ಅಂತ ಹೇಳ್ತೀನಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರವನ್ನ ಖಂಡಿಸಿ ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು. ಬೆಳ್ತಂಗಡಿ ತಾಲೂಕಿನ ಜೈನ ಸಮುದಾಯದವರ ನೇತೃತ್ವದಲ್ಲಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು, ಎಸ್ಐಟಿಯಲ್ಲಿ ಅನೇಕ ವಿಷಯಗಳು ಹೊರಗೆ ಬರ್ತಾ ಇವೆ ಅಂತ ಹೇಳಿದ್ರು. ಈ ಎಸ್ಐಟಿ ಅಂತ ಏನು ಮಾಡಿದರೆ ಅದಕ್ಕೆ ತುಂಬ ವಿಷಯಗಳು ಬರ್ತಾ ಇವೆ, ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಹೊರಬಂದ ವಿಷಯಗಳೆಲ್ಲ ನಮಗೆ ಪೂರಕವಾಗಿರಲಿ, ನಮಗೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಅಣ್ಣಪ್ಪ ಸ್ವಾಮಿ ಅನುಗ್ರಹ ಇರಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ. ಇನ್ನು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಕೂಡ ಧರ್ಮಸ್ಥಳ ಚಲೋ ನಡೆಸಿದ್ರು. ಧರ್ಮಸ್ಥಳಕ್ಕೆ ಆಗಮಿಸಿದ ದಳ ನಾಯಕರು ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು, ತಮ್ಮ ಬೆಂಬಲ ಸೂಚಿಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.